ಯಾರನ್ನ ಬಂದವರು ನಮ್ಮ ಪಾವಗಡ ಚೆನ್ನಾಗಿದೆ ಅನ್ಬೇಕೇ ಆಗಲಿ, ಆ ಪಾವಗಡಕ್ಕೆ ಏನು ಹೋಗ್ತೀಯಾ ಅನ್ಬಾರ್ದು. ನಮಸ್ಕಾರ ಗುರು, ನಾನು ನಿಮ್ಮ ಪಾವಗಡ ದುರ್ಗ ಟೋನಿ. ಏನಪ್ಪ ಅಂದರೆ ಪಾವಗಡದ ಬಗ್ಗೆ ವಿಡಿಯೋ ಮಾಡಿದ್ದೆ, ತುಂಬ ರೆಸ್ಪಾನ್ಸ್ ಮಾಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಲೈಕ್ ಮಾಡಿದ್ದೀರಾ, ಇನ್ನೂ ಥ್ಯಾಂಕ್ ಯು. ಬಟ್ ಫಾಲೋಯಿಂಗ್ ಯಾರು ಮಾಡಿಲ್ಲ, ಫಾಲೋಯಿಂಗ್ ಮಾಡಿ, ನನ್ನೂ ಸ್ವಲ್ಪ ಬೆಳೆಸಿ, ನಾನು ನಿಮ್ಮನೆ. ಇವತ್ತೇನಪ್ಪ ಅಂದರೆ ವಿಷಯ, ಚೇತನ್ ಬಾಬು ಸರ್ ನೀವು ಚೇರ್ ಹಾಕ್ಸಿದ್ರಾ, ಒಳ್ಳೇದೇ. ಬಟ್ ಆ ಚೇರಿಂದ ಎಷ್ಟು ಗಲೀಜ್ ಐತೆ ಅಂತ ನೀವು ನೋಡಲೇ ಇಲ್ವಾ? ನನ್ಗೆ ಗೊತ್ತಿದ್ದಂಗೆ ನೀವು ಚೇರ್ ಹಾಕ್ಸಿದ್ದೀರಾ, ಎಲ್ಲರಿಗೂ ಉಪಯೋಗ ಆಗುತ್ತೆ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಬಟ್ ಅದರಿಂದ ಎಷ್ಟು ಗಲೀಜ್ ಇದೆ ಅಂತ ಗುಟ್ಕ ಎಲ್ಲ ಹಾಕೊಂಡು ಅಲ್ಲೇ ಹೋಗ್ಬಿಡ್ತಾರೆ, ಅದು ನೋಡಿಲ್ಲ ನೀವು. ಬಟ್ ನೀವು ಹಾಕ್ಸಿರೋದಕ್ಕೂ ಒಂದು ಹೆಸರಿರುತ್ತೆ ಆಗಲಿ, ಅದು ನೀಟ್ನೆಸ್ ಇಲ್ಲ ಸರ್ ಅಲ್ಲಿ. ಇದ್ರ ಬಗ್ಗೆ ಏನಾದ್ರು ತಗೊಳಂಗಿದ್ರೆ ಸ್ವಲ್ಪ ಕಾಳಜಿ ತೋರಿಸಿ, ಅಲ್ಲಿ ಕುತ್ಕೊಳ್ಳೋ ಹತ್ರ ಸ್ವಲ್ಪ ನೀಟ್ನೆಸ್ ಆಗಿ ಕ್ಲೀನ್ ಮಾಡಿಸಿ ಸರ್. ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಪಾವಗಡ ಜನತೆಗೆಲ್ಲ ಬೇಕಾಗಿರೋದೇ ಸ್ವಲ್ಪ ನೀಟ್ನೆಸ್ ಆಗಿದ್ರೆ, ಯಾರನ್ನ ಬಂದವರು ನಮ್ಮ ಪಾವಗಡ ಚೆನ್ನಾಗಿದೆ ಅನ್ಬೇಕೇ ಆಗಲಿ, ಆ ಪಾವಗಡಕ್ಕೆ ಏನು ಹೋಗ್ತೀಯಾ ಅನ್ಬಾರ್ದು. ಎಷ್ಟೋ ಸಲ ನಾನು ನೋಡಿ ನನಗೆ ಒಂಥರ ಅಲ್ಲಿ ಟಿಫನ್ ತಿನ್ನೋಕ್ಕೂ ಒಂಥರ ಅನಿಸ್ಬಿಡುತ್ತೆ ಸರ್. ಆ ರೋಡ್ ಸೈಡ್ ಮುಂದೆ ಗಲೀಜು ಮತ್ತು ಆ ಕೆಸರು ಚೆನ್ನಾಗಿಲ್ಲ ಸರ್. ನಮ್ಮ ಪಾವಗಡ ಬಸ್ ಸ್ಟ್ಯಾಂಡ್ ಚೆನ್ನಾಗಿಲ್ಲ ಅಂದರೆ 100-200% ಚೆನ್ನಾಗಿಲ್ಲ. ನೀವು ಬಸ್ ಸ್ಟ್ಯಾಂಡ್ ಅಂದರೆ ಎಲ್ಲಿ ನೋಡ್ತೀರಿ ಗೊತ್ತಾ? ಚಳ್ಳಕೆರೆಗೆ ಹೋಗಿ ಸರ್. ಚಳ್ಳಕೆರೆ ಬಸ್ ಸ್ಟಾಪಲ್ಲಿ ಒಂದು 5 ನಿಮಿಷ ಕುತ್ಕೊಂಡು ನೋಡಿ ಸರ್, ಯಾವ ಥರ ಇದೆ, ಯಾವ ಸಿಸ್ಟಮ್ ನಡೆಸ್ತಾ ಇದ್ದಾರೆ, ಅಲ್ಲಿ ಡಿಸಿಪ್ಲಿನ್ ಹೆಂಗಿದೆ, ವಾಶ್ರೂಮ್ ಹೆಂಗಿದೆ, ಎಲ್ಲ ಪ್ರತಿಯೊಂದು ಚಳ್ಳಕೆರೆ ತಾಲೂಕಿಂದ ನಮ್ಮ ಪಾವಗಡ ತಾಲೂಕು ಸುಮಾರು ಕಲಿಯೋದಿದೆ. ಚಳ್ಳಕೆರೆ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ 10% ಇಲ್ಲ, 10% ಇಲ್ಲ. ಬೇಕಾದ್ರೆ ಯಾರನ್ನ ಡೌಟ್ ಇದ್ರೆ ಚಳ್ಳಕೆರೆ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗುರು ಅದೇ ಕೈಯಲ್ಲಿ ಫಾಲೋಯಿಂಗ್ ಒತ್ತಿ ಹೋಗಿ, ಬಾಯ್ ಅಂತಿದ್ದಂಗೆ ಅದೇ ಹೋಗೋದಲ್ಲ. ವಿಡಿಯೋ ನೋಡ್ತೀರಾ, ಚೆನ್ನಾಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.